ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಆತಂಕ ಪಡಬೇಕಾಗಿಲ್ಲ. ಮೊದಲನೇದಾಗಿ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಯಾರು ಜನಸಮುದಾಯಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾರೆ, ಅಂಥವರಿಗೆ ಮಾತ್ರ ಆತಂಕ ಇರಬಹುದೇ. ಆದರೆ ಬಿಟ್ಟರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ನಾವು. ಅವರು ಆ ಭಾಗದಲ್ಲಿ ಕೆಲವರು ಇನ್ನೂ ಕೂಡ ಇಂಥ ಒಂದು ಕೋಮು ಪ್ರಚೋದನೆಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಇದ್ದಾರೆ ಅಂತೇಳಿ ಅವರಿಗೆ ಮಾಹಿತಿ ಇರಬಹುದು. ಅವರು ಒಂದಿಷ್ಟು ನೈಟ್ ರೌಂಡ್ಸನ್ನು ಹೆಚ್ಚು ಮಾಡಬೇಕು, ಮನೆ ಮನೆಗೆ ಹೋಗಿ ಅವರನ್ನು ಒಂದು ರೀತಿಯ ಸಪೋರ್ಟಿವ್ ಆಗಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಯಾಗಿ ಯಾರಾದರೂ ಅಂಥವ್ರಿದ್ರೆ ಅವರನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನೈಟ್ ರೌಂಡ್ಸನ್ನು ಮಾಡ್ತಿದ್ದಾರೆ ಅಂತೇಳಿ. ಜನಸಮುದಾಯ ಆತಂಕ ಪಡುವಂಥದ್ದು ಅಗತ್ಯ ಇಲ್ಲ. ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗದಾಗೆ ನಾವು ನೋಡ್ಕೊಳ್ತೀವಿ ಎನ್ನುವಂಥ ಭರವಸೆಯ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಟಾರ್ಗೆಟ್ ಮಾಡಿ ಈ ರೀತಿ ಯಾರನ್ನು ನಾವು ಟಾರ್ಗೆಟ್ ಮಾಡೋದಕ್ಕೆ ಹೋಗೋದು. ನಾನು ಹೇಳಿದಾಗೆ ನೀವು ಸಾರ್ವಜನಿಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಡ್ಕೊಳ್ಳೋದಾದ್ರೆ ಭಯ ಯಾಕೆ? ಯಾರು ಕಾನೂನು ಬಿಟ್ಟು ಹೊರತುಪಡಿಸಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಭಯ ಆಗ್ಬೋದು. ಆದರೆ ಇದು ಶಾಶ್ವತವಾಗಿ ಅಂತೂ ಇರೋದಿಲ್ಲ ಅಲ್ಲ. ಈಗ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ, ಏನು ಆಂಟಿ ಕಮ್ಯುನಲ್ ಫೋರ್ಸನ್ನು ಮಾಡ್ತೇವೆ ಅಂತ ಹೇಳಿದ್ವಿ. ಬಹುಶಃ ಈ ವಾರ ಇನ್ನು 10 ಡೇಸಲ್ಲಿ ಅದನ್ನು ಲಾಂಚ್ ಮಾಡ್ತೀವಿ. ಆಗಲೂ ಕೂಡ ಕೆಲವು ರೆಸಿಸ್ಟೆನ್ಸ್ ಬಂದೇ ಬರುತ್ತೆ. ಹೌದಪ್ಪ, ನಮಗೆ ಯಾಕೆ ಬೇಕಾಗಿತ್ತಿದು ಅಂತೇಳಿ. ಆದರೆ ನಮಗೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಅಲ್ವಾ, ಶಾಂತಿಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಅದಕ್ಕೆ ಅನೇಕ ಕ್ರಮಗಳನ್ನು ತಗೊಳ್ಳೇಬೇಕಾಗುತ್ತೆ, ತಗೊಳ್ತಾರೆ. ನಾವ್ಯಾರು ಇಲ್ಲಿಂದ ದಿನನಿತ್ಯ ಗಂಟೆಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ. ಮುಖ್ಯಮಂತ್ರಿಗಳು ಕೊಡೋದಿಲ್ಲ, ನಾನು ಕೊಡೋದಿಲ್ಲ. ಅವರು ಇಲಾಖೆಯವರು, ನಾವು ಅವ್ರನ್ನ ಕೇಳ್ತೀವಿ, ಏನ್ರಿ ಅಲ್ಲಿ ಗಲಾಟೆ ಆಗಿದೆ, ಯಾಕೆ ಗಲಾಟೆ ಆಯಿತು, ಏನು ಮಾಡಿದ್ರಿ ಅಂದಾಗ ಅವರು ಅಲ್ಲಿ ಸ್ಥಳೀಯವಾಗಿ ಆ ಸ್ಪಾಟ್ನಲ್ಲಿ ಏನು ಮಾಡಬೇಕು ಅದನ್ನು ಅವರು ಕ್ರಮ ಮಾಡ್ತಾರೆ. ಅವರು ಅದಕ್ಕೆ ಅವರಿಗೆ ಒಂದು ಲೈಟ್ ಡೌನ್ ರೂಲ್ಸ್ಗಳಿರ್ತವೆ, ಅದ್ರ ಪ್ರಕಾರ ಮಾಡ್ತಾರೆ. ಹೌದಲ್ಲ, ನಾನು ಹೇಳಿದಾಗೆ ಯಾರು ನಿಮಗೆ ಕೊಲೆ ಸುಲಿಗೆ ಈ ಥರದ್ದಕ್ಕೆಲ್ಲ ಭಾಗಿಯಾಗ್ತಾರೆ ಅಂಥವ್ರಿಗೆ ಏನು ಮಾಡಬೇಕು? ಅಂಥವ್ರು ಯಾರಾದರೂ ಇದ್ದರೆ ಅವರು ಅಂಥ ಸೂಚನೆಗಳು ಕಂಡು ಬಂದರೆ ಅವ್ರನ್ನ ಕೆಲವು ದಿವಸ ಮಾಡ್ತಾರೆ. ಅನಂತರ ಕಾನೂನಿದೆ, ಕಾನೂನಿನಲ್ಲಿ ಏನು ತೀರ್ಮಾನಗಳಾಗ್ತವೋ ಅದ್ರ ಪ್ರಕಾರ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಆತಂಕ ಪಡಬೇಕಾಗಿಲ್ಲ. ಮೊದಲನೇದಾಗಿ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಯಾರು ಜನಸಮುದಾಯಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾರೆ, ಅಂಥವರಿಗೆ ಮಾತ್ರ ಆತಂಕ ಇರಬಹುದೇ. ಆದರೆ ಬಿಟ್ಟರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ನಾವು. ಅವರು ಆ ಭಾಗದಲ್ಲಿ ಕೆಲವರು ಇನ್ನೂ ಕೂಡ ಇಂಥ ಒಂದು ಕೋಮು ಪ್ರಚೋದನೆಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಇದ್ದಾರೆ ಅಂತೇಳಿ ಅವರಿಗೆ ಮಾಹಿತಿ ಇರಬಹುದು. ಅವರು ಒಂದಿಷ್ಟು ನೈಟ್ ರೌಂಡ್ಸನ್ನು ಹೆಚ್ಚು ಮಾಡಬೇಕು, ಮನೆ ಮನೆಗೆ ಹೋಗಿ ಅವರನ್ನು ಒಂದು ರೀತಿಯ ಸಪೋರ್ಟಿವ್ ಆಗಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಯಾಗಿ ಯಾರಾದರೂ ಅಂಥವ್ರಿದ್ರೆ ಅವರನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನೈಟ್ ರೌಂಡ್ಸನ್ನು ಮಾಡ್ತಿದ್ದಾರೆ ಅಂತೇಳಿ. ಜನಸಮುದಾಯ ಆತಂಕ ಪಡುವಂಥದ್ದು ಅಗತ್ಯ ಇಲ್ಲ. ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗದಾಗೆ ನಾವು ನೋಡ್ಕೊಳ್ತೀವಿ ಎನ್ನುವಂಥ ಭರವಸೆಯ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಟಾರ್ಗೆಟ್ ಮಾಡಿ ಈ ರೀತಿ ಯಾರನ್ನು ನಾವು ಟಾರ್ಗೆಟ್ ಮಾಡೋದಕ್ಕೆ ಹೋಗೋದು. ನಾನು ಹೇಳಿದಾಗೆ ನೀವು ಸಾರ್ವಜನಿಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಡ್ಕೊಳ್ಳೋದಾದ್ರೆ ಭಯ ಯಾಕೆ? ಯಾರು ಕಾನೂನು ಬಿಟ್ಟು ಹೊರತುಪಡಿಸಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಭಯ ಆಗ್ಬೋದು. ಆದರೆ ಇದು ಶಾಶ್ವತವಾಗಿ ಅಂತೂ ಇರೋದಿಲ್ಲ ಅಲ್ಲ. ಈಗ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ,
ಏನು ಆಂಟಿ ಕಮ್ಯುನಲ್ ಫೋರ್ಸನ್ನು ಮಾಡ್ತೇವೆ ಅಂತ ಹೇಳಿದ್ವಿ. ಬಹುಶಃ ಈ ವಾರ ಇನ್ನು 10 ಡೇಸಲ್ಲಿ ಅದನ್ನು ಲಾಂಚ್ ಮಾಡ್ತೀವಿ. ಆಗಲೂ ಕೂಡ ಕೆಲವು ರೆಸಿಸ್ಟೆನ್ಸ್ ಬಂದೇ ಬರುತ್ತೆ. ಹೌದಪ್ಪ, ನಮಗೆ ಯಾಕೆ ಬೇಕಾಗಿತ್ತಿದು ಅಂತೇಳಿ. ಆದರೆ ನಮಗೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಅಲ್ವಾ, ಶಾಂತಿಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಅದಕ್ಕೆ ಅನೇಕ ಕ್ರಮಗಳನ್ನು ತಗೊಳ್ಳೇಬೇಕಾಗುತ್ತೆ, ತಗೊಳ್ತಾರೆ. ನಾವ್ಯಾರು ಇಲ್ಲಿಂದ ದಿನನಿತ್ಯ ಗಂಟೆಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ, ಮುಖ್ಯಮಂತ್ರಿಗಳು ಕೊಡೋದಿಲ್ಲ, ನಾನು ಕೊಡೋದಿಲ್ಲ. ಅವರು ಇಲಾಖೆಯವರು, ನಾವು ಅವ್ರನ್ನ ಕೇಳ್ತೀವಿ, ಏನ್ರಿ ಅಲ್ಲಿ ಗಲಾಟೆ ಆಗಿದೆ, ಯಾಕೆ ಗಲಾಟೆ ಆಯಿತು, ಏನು ಮಾಡಿದ್ರಿಂದಾಗ ಅವರು ಅಲ್ಲಿ ಸ್ಥಳೀಯವಾಗಿ ಆ ಸ್ಪಾಟ್ನಲ್ಲಿ ಏನು ಮಾಡಬೇಕು ಅದನ್ನು ಅವರು ಕ್ರಮ ಮಾಡ್ತಾರೆ. ಅವರು ಅದಕ್ಕೆ ಅವರಿಗೆ ಒಂದು ಲೈಟ್ ಡೌನ್ ರೂಲ್ಸ್ಗಳಿರ್ತವೆ, ಅದ್ರ ಪ್ರಕಾರ ಮಾಡ್ತಾರೆ. ಹೌದಲ್ಲ, ನಾನು ಹೇಳಿದಾಗೆ ಯಾರು ನಿಮಗೆ ಕೊಲೆ ಸುಲಿಗೆ ಈ ಥರದ್ದಕ್ಕೆಲ್ಲ ಭಾಗಿಯಾಗ್ತಾರೆ ಅಂಥವ್ರಿಗೆ ಏನು ಮಾಡಬೇಕು? ಅಂಥವ್ರು ಯಾರಾದರೂ ಇದ್ದರೆ ಅವರು ಅಂಥ ಸೂಚನೆಗಳು ಕಂಡು ಬಂದರೆ ಅವ್ರನ್ನ ಕೆಲವು ದಿವಸ ಮಾಡ್ತಾರೆ. ಅನಂತರ ಕಾನೂನಿದೆ, ಕಾನೂನಿನಲ್ಲಿ ಏನು ತೀರ್ಮಾನಗಳಾಗ್ತವೋ ಅದ್ರ ಪ್ರಕಾರ ಆಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಆತಂಕ ಪಡಬೇಕಾಗಿಲ್ಲ. ಮೊದಲನೇದಾಗಿ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಯಾರು ಕಾನೂನಿನ ವಿರುದ್ಧವಾಗಿ ಕೆಲಸ ಮಾಡ್ತಾರೆ, ಯಾರು ಜನಸಮುದಾಯಕ್ಕೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡ್ತಾರೆ, ಅಂಥವರಿಗೆ ಮಾತ್ರ ಆತಂಕ ಇರಬಹುದೇ. ಆದರೆ ಬಿಟ್ಟರೆ ಸಾಮಾನ್ಯ ಜನರಿಗೆ ಇದರಿಂದ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ನಾವು. ಅವರು ಆ ಭಾಗದಲ್ಲಿ ಕೆಲವರು ಇನ್ನೂ ಕೂಡ ಇಂಥ ಒಂದು ಕೋಮು ಪ್ರಚೋದನೆಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಇದ್ದಾರೆ ಅಂತೇಳಿ ಅವರಿಗೆ ಮಾಹಿತಿ ಇರಬಹುದು. ಅವರು ಒಂದಿಷ್ಟು ನೈಟ್ ರೌಂಡ್ಸನ್ನು ಹೆಚ್ಚು ಮಾಡಬೇಕು, ಮನೆಗೆ ಹೋಗಿ ಅವರನ್ನು ಒಂದು ರೀತಿಯ ಸಪೋರ್ಟಿವ್ ಆಗಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಯಾಗಿ ಯಾರಾದರೂ ಅಂಥವ್ರಿದ್ದರೆ ಅವರನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನೈಟ್ ರೌಂಡ್ಸನ್ನು ಮಾಡ್ತಿದ್ದಾರೆ ಅಂತೇಳಿ. ಜನಸಮುದಾಯ ಆತಂಕ ಪಡುವಂಥದ್ದು ಅಗತ್ಯ ಇಲ್ಲ. ಅವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗದಾಗೆ ನಾವು ನೋಡ್ಕೊಳ್ತೀವಿ ಎನ್ನುವಂಥ ಭರವಸೆಯ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಟಾರ್ಗೆಟ್ ಮಾಡಿ ಈ ರೀತಿ ಯಾರನ್ನು ನಾವು ಟಾರ್ಗೆಟ್ ಮಾಡೋದಕ್ಕೆ ಹೋಗೋದು. ನಾನು ಹೇಳಿದಾಗೆ ನೀವು ಸಾರ್ವಜನಿಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ನಡ್ಕೊಳ್ಳೋದಾದ್ರೆ ಭಯ ಯಾಕೆ? ಯಾರು ಕಾನೂನು ಬಿಟ್ಟು ಹೊರತುಪಡಿಸಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಭಯ ಆಗ್ಬೋದು. ಆದರೆ ಇದು ಶಾಶ್ವತವಾಗಿ ಅಂತೂ ಇರೋದಿಲ್ಲ ಅಲ್ಲ. ಈಗ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ, ಏನು ಆಂಟಿ ಕಮ್ಯುನಲ್ ಫೋರ್ಸನ್ನು ಮಾಡ್ತೇವೆ ಅಂತ ಹೇಳಿದ್ವಿ. ಬಹುಶಃ ಈ ವಾರ ಇನ್ನು 10 ಡೇಸಲ್ಲಿ ಅದನ್ನು ಲಾಂಚ್ ಮಾಡ್ತೀವಿ. ಆಗಲೂ ಕೂಡ ಕೆಲವು ರೆಸಿಸ್ಟೆನ್ಸ್ ಬಂದೇ ಬರುತ್ತೆ. ಹೌದಪ್ಪ, ನಮಗೆ ಯಾಕೆ ಬೇಕಾಗಿತ್ತಿದು ಅಂತೇಳಿ. ಆದರೆ ನಮಗೆ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ ಅಲ್ವಾ, ಶಾಂತಿಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರಕ್ಕಿದೆ. ಅದಕ್ಕೆ ಅನೇಕ ಕ್ರಮಗಳನ್ನು ತಗೊಳ್ಳೇಬೇಕಾಗುತ್ತೆ, ತಗೊಳ್ತಾರೆ. ನಾವ್ಯಾರು ಇಲ್ಲಿಂದ ದಿನನಿತ್ಯ ಗಂಟೆಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಿಲ್ಲ, ಮುಖ್ಯಮಂತ್ರಿಗಳು ಕೊಡೋದಿಲ್ಲ, ನಾನು ಕೊಡೋದಿಲ್ಲ. ಅವರು ಇಲಾಖೆಯವರು, ನಾವು ಅವ್ರನ್ನ ಕೇಳ್ತೀವಿ, ಏನ್ರಿ ಅಲ್ಲಿ ಗಲಾಟೆ ಆಗಿದೆ, ಯಾಕೆ ಗಲಾಟೆ ಆಯಿತು, ಏನು ಮಾಡಿದ್ರಿಂದಾಗ ಅವರು ಅಲ್ಲಿ ಸ್ಥಳೀಯವಾಗಿ ಆ ಸ್ಪಾಟ್ನಲ್ಲಿ ಏನು ಮಾಡಬೇಕು ಅದನ್ನು ಅವರು ಕ್ರಮ ಮಾಡ್ತಾರೆ. ಅವರು ಅದಕ್ಕೆ ಅವರಿಗೆ ಒಂದು ಲೈಟ್ ಡೌನ್ ರೂಲ್ಸ್ಗಳಿರ್ತವೆ, ಅದ್ರ ಪ್ರಕಾರ ಮಾಡ್ತಾರೆ. ಹೌದಲ್ಲ, ನಾನು ಹೇಳಿದಾಗೆ ಯಾರು ನಿಮಗೆ ಕೊಲೆ ಸುಲಿಗೆ ಈ ಥರದ್ದಕ್ಕೆಲ್ಲ ಭಾಗಿಯಾಗ್ತಾರೆ ಅಂಥವ್ರಿಗೆ ಏನು ಮಾಡಬೇಕು? ಅಂಥವ್ರು ಯಾರಾದರೂ ಇದ್ದರೆ ಅವರು ಅಂಥ ಸೂಚನೆಗಳು ಕಂಡು ಬಂದರೆ ಅವ್ರನ್ನ ಕೆಲವು ದಿವಸ ಮಾಡ್ತಾರೆ. ಅನಂತರ ಕಾನೂನಿದೆ, ಕಾನೂನಿನಲ್ಲಿ ಏನು ತೀರ್ಮಾನಗಳಾಗ್ತವೋ ಅದ್ರ ಪ್ರಕಾರ ಆಗುತ್ತೆ.